ಓಂ ಶ್ರೀಯಃಪತ್ತೇ ನಿತ್ಯಾಗಣಿತಗುಣಮಾಣಿಕ್ಯವಿಶದಪ್ರಭಾ ಚಾಲೋಲ್ಲಾಸೋಪಹತ ಸಕಲಾಪತ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾ ಸಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ವಾತಾಂ ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಃ ಸುವಾಕ್ಯೈಃ ತಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಯದೀಯಚರಣಾಂಭೋಜಛಾಯಾಮಾಶ್ರಿತ್ಯ ನಿರ್ವೃತಾಃ ನಂದಂತೆ ಸತತಂ ಮುಕ್ತಾಃ ತಂ ಭಜೆ ಸಂಶ್ರಯೇ ತಂ ಶ್ರಿಯಃ ಪತಿಂ. ಈಗ ಬ್ರಹ್ಮದೃಷ್ಟ್ಯಧಿಕರಣ ಯಾವ ಅಧಿಕರಣ ಮುಗೀತೀಗ? ಮುಗಿದಿದ್ದು ಯಾವುದು ಅಧಿಕರಣ? ಪ್ರತೀಕಾಧಿಕರಣ ಮುಗೀತು. ನೆನ್ಪಿಟ್ಕೊಂಡು ಅಧಿಕರಣ ಮರಣ ಮಾಡ್ಬೇಕಾದ್ರೆ ಅಧಿಕರಣ ವೈದ್ ಮರಣ ಒಂದ್ಸಲ, ಸೂತ್ರ ವೈದ್ ಒಂದ್ಸಲ, ಆಮೇಲೆ ಅಧ್ಯಾಯ ಪಾದ ವೈದ್ ಒಂದ್ಸಲ, ಅಧ್ಯಾಯ ವೈದ್ ಒಂದ್ಸಲ. ಆ ಥರ ಮಾಡಿದ್ರೆ ಏನಾಗುತ್ತೆ, ಎಲ್ಲ ತಲೆ ನುಡಿಯುತ್ತೆ. ಯಾವ ಅಧ್ಯಾಯ ಆದಮೇಲೆ ಯಾವ ಅಧ್ಯಾಯ, ಸೋಮಾಧ್ಯಾಯ ಫಲಾಧ್ಯಾಯ ಅಂತ ಹೇಳ್ಬಿಟ್ರೆ ಕ್ರಮನೇ ಗೊತ್ತಿಲ್ಲ ಅಂತ ಆಗ್ತದೆ. ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬಿಟ್ರೆ ಒಂದು ರೀತಿ ಅಧ್ಯಯನ, ಎಲ್ಲ ರೀತಿ ಅಧ್ಯಯನ ಮಾಡೋದಕ್ಕೆ ಎಲ್ಲರಿಗೂ ಯಾರಿಗೂ ಸಾಧ್ಯ ಇಲ್ಲ. ಅವ್ರು ಏನು ಮಾಡಬೇಕು, ತಮ್ಮದೇ ರೀತಿಯಲ್ಲಿ ನೆನ್ಪಿಟ್ಕೊಳ್ಳೋಕ್ಕೆ ಸೂತ್ರ ವೈಸ್ ಸ್ಟಡಿ, ಅಧಿಕರಣ ವೈಸ್ ಸ್ಟಡಿ, ಪಾದ ಏನಾಯ್ತು ಈಗ ನಡೀತಿದೆ. ಅದಕ್ಕೆ ರಾಯರೆಲ್ಲ ಏನು ಮಾಡಿದ್ದಾರೆ, ಬರೀ ಸೂತ್ರ ತಂತ್ರದೀಪಿಕಾ ಎಷ್ಟೆಲ್ಲ ಓದಿ ನೆನ್ಪಿಟ್ಕೊಳ್ಳೋ ತಂತ್ರದೀಪಿಕಾ ಅಷ್ಟೇ. ಅಧಿಕರಣಕ್ಕೋಸ್ಕರ ನ್ಯಾಯ ಮುಕ್ತಾವಳಿ ನಾಮಾವಳಿ ಮಾಡಿ ವಾದಿರಾಜ ಅಧಿಕರಣ ನ್ಯಾಯ ಮಾಡಿ ಇನ್ನೊಂದು ಗ್ರಂಥ ಬರೋದು. ಇವೆಲ್ಲ ಮಾಡಿದಾಗ ಏನಾಗುತ್ತೆ, ಓದೋದಕ್ಕೆ ಭಾಳ ಡಿಫರೆಂಟ್ ಟೈಪಲ್ಲಿ ಓದಿದಾಗ ವಿಷಯ ಗಟ್ಟಿ ಆಗುತ್ತೆ. ಯಾವ ರೀತಿಯಲ್ಲಿ ಓದಿದ್ರು ಅರ್ಥ ಆಗಬೇಕು, ಆ ರೀತಿ ಮಾಡ್ಕೊತಾರೆ. ಈಗೇನು ಮುಗೀತು ಹಾಗಿದ್ರೆ ಪ್ರತೀಕಾಧಿಕರಣ ಮುಗೀತು. ನೆಕ್ಸ್ಟ್ ಈಗ ಓಂ ಬ್ರಹ್ಮದೃಷ್ಟಿ ಉತ್ಕರ್ಷ ಅತ್ರ ಬ್ರಹ್ಮದೃಷ್ಟಿ ಕರ್ತವ್ಯ ಇತ್ಯುಚ್ಯತೆ. ಎಲ್ಲ ಕಡೆ ಕೂಡ ಬ್ರಹ್ಮದೃಷ್ಟಿ ಇರಬೇಕು. ಬ್ರಹ್ಮದೃಷ್ಟಿ ಅಂದ್ರೇನು, ದೇವರಿದ್ದಾನೆ, ಇವರೊಳಗೆ ದೇವರಿದ್ದಾನೆ ದೃಷ್ಟಿ ಇರಬೇಕು. ಕುತ್ರ ಇತ್ಯಾಕಾಂಕ್ಷ ಸನ್ನಿಧಾನಾತ್ ಪ್ರತೀಕೆ ಇತಿ ಪ್ರಾಪ್ನೋತಿ. ಪ್ರತ್ಯೇಕದಲ್ಲಿ ಬ್ರಹ್ಮದೃಷ್ಟಿಯನ್ನು ಹೇಳ್ತಾರೆ. ಈ ಪ್ರಶ್ನೆ ಬಂತು, ಎಲ್ಲ ಕಡೆ ದೇವರಿದ್ದ ಮೇಲೆ ಪ್ರತೀಕೆ ಹಾಕಬೇಕಾಗಿದ್ರೆ ಇನ್ನೊಂದು ಪ್ರಶ್ನೆ. ಎಲ್ಲ ಕಡೆ ದೇವರಿದ್ದಾಗ ಪ್ರತೀಕೆ ಹಾಕಬೇಕು, ಯಾವುದೋ ವಾದ ಇದೆ. ಎಲ್ಲ ಕಡೆ ದೇವರಿದ್ದಾನೆ, ಪ್ರತೀಕ ಬೇಕಿಲ್ಲ. ಎಲ್ಲ ಕಡೆ ದೇವರಿದ್ದಾರೆ, ಪ್ರತೀಕ ಬೇಕಿದೆ. ಕೆಲವು ವಾದ ಮೂರ್ತಿ ಪೂಜೆ ಮಾಡಬಾರ್ದು ಒಂದು ವಾದ ಇದೆ. ಎಲ್ಲ ಕಡೆ ದೇವರಿದ್ದಾನೆ, ಮೂರ್ತಿ ಪೂಜೆ ಯಾಕೆ ಮಾಡಬೇಕು? ಕಾಂಟ್ರಡಿಕ್ಷನ್ನಲ್ಲಿ ಎಲ್ಲ ಕಡೆ ದೇವರಿದ್ದಾನೆ, ಮೂರ್ತಿಯಲ್ಲಿದ್ದಾನೋ ಇಲ್ಲೋ, ಮತ್ತು ಪೂಜೆ ಯಾಕಾಗೋದಿಲ್ಲ ಅದು ಅರ್ಥ. ಎಲ್ಲ ಕಡೆ ಇದ್ದಾನೆ ಮಾತಾಡೋದು, ಮೂರ್ತಿಯಲ್ಲಿಲ್ಲ ಅಂತ ಹೇಳೋದು ಯಾಕೆ? ಜಿಳ್ಳೆ ಓಡಾಡ್ತಿದೆಯಲ್ಲ, ಜಿಳ್ಳೆ ಹಾಗಿದ್ರೆ ಎಲ್ಲ ಕಡೆ ಪ್ರಾಣಿಗಳಿವೆ, ದೇವರಿರಬಾರ್ದಾಗಿದ್ರೆ ಸಂಬಂಧನೇ ಇಲ್ಲ. ಹುಲಿ ಸಿಂಹ ಇರೋ ಜಾಗದಲ್ಲೂ ದೇವರಿದ್ದಾನೆ, ಆಮೇಲೆ ಜಿರಳೆ ಇರೋ ಜಾಗದಲ್ಲೂ ದೇವರಿದ್ದಾನೆ. ಆದ್ದರಿಂದ ಜಿರಳೆ ಓಡಾಡುತ್ತೆ ಮತ್ತು ಯಾವುದಕ್ಕೆ ಕಾರಣ ಆಗಬಾರ್ದು? ಅದು ದೇವರು ಓಡಾಡ್ತಾ ಇಲ್ಲ, ಅದು ಪ್ರತೀಕಗಳು ಓಡಾಡ್ತಿರೋದು ಅಷ್ಟೇ. ದೇವರು ಪ್ರತೀಕ ಏನದು ಬೇರೆ ಬೇರೆ. ಆದ್ದರಿಂದ ಏನೋ ಆಗ್ತಾ ಇದೆಯೇ ಇಲ್ಲ, ಆಗ್ತಾ ಇಲ್ಲ. ಅದು ಆದಷ್ಟು ಬೇಗ ಸರಿ ಅದೇ ಒಂದು ಸತ್ತು ತಗೊಂಡು ಮುಗಿಸ್ಬಿಡಿ. ಕೊಟೇಶನ್ ತಗೊಂಡು ವಿಪಸ್ ಬಂದರೆ ತುಂಬ ಜನ ಕೇಳ್ತಾ ಇದ್ದಾರೆ. ಈಗ ಅವ್ರು ಎಷ್ಟೋ ಭಾಳ ಜನ ಕೇಳ್ತಾರೆ. ಆದ್ದರಿಂದ ಎಷ್ಟಾಗುತ್ತೆ ಕೊಂಡು ತೊಗೊಂಬಿಟ್ಟು ಆದಷ್ಟು ಬೇಗ ಅದನ್ನ ಮುಗಿಸ್ಬಿಡಿ. ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಬೇಗ ಮುಖ್ಯ ಉದ್ದೇಶ ಅದಾದ್ದರಿಂದ ಆದಷ್ಟು ಬೇಗ ಮುಗಿಸ್ಬಿಡಿ. ಈಗ ಹೊಸದಾಗಿ ಶುರುವಾಗಿದೆ, ತುಂಬ ಜನ ಜಾಯ್ನ್ ಆಗಿದ್ದಾರೆ. ಇದಕ್ಕೆಲ್ಲ ಅವರಿಗೆಲ್ಲ ಮಿಸ್ ಆಗೋದು ಬೇಡ. ಬ್ರಹ್ಮದೃಷ್ಟಿ ಉತ್ಕರ್ಷ ಅದೇನು ಹೇಳ್ತೀಗ? ಎಲ್ಲ ಕಡೆ ದೇವರಿದ್ದಾನೆ ಅಂತೀರಿ, ಪ್ರತಿಮೆಯಲ್ಲಿದ್ದಾನೆ ಅಂತೀರಿ, ಇಲ್ಲ ಅಂತ ಅಲ್ಲ ಅಂತ ಹೇಳ್ತೀರಿ. ಬಿಟ್ಟೇ ಬಿಡ್ಬೋದಲ್ಲ ಅಂತ ಕೇಳಿದರೆ ಇಲ್ಲ, ಒಂದು ಕಾರಣ ಇದೆ. ಏನದು? ಉತ್ಕರ್ಷ, ಸನ್ನಿಧಾನ ಜಾಸ್ತಿ ಇದೆ. ಅರ್ಥ ಆಯ್ತಾ? ಸನ್ನಿಧಾನ ಜಾಸ್ತಿ ಇದೆ. ಮತ್ತು ಉದಾಹರಣೆಗೆ ನಾವು ಇದೆ ಯಾವುದು, ತುಂಬ ಚಳಿಗಾಲ, ಹೀಟ್ರ್ ಮುಂದೆ ಕೂತಿದ್ದಾನೆ, ದೂರ ಕೂತಿದ್ದಾನೆ, ಹತ್ತಿರ ಕೂತಿದ್ದಾನೆ. ಬೆಂಕಿ ಶಕ್ತಿಯನ್ನು ಚೇಂಜ್, ಬೆಂಕಿನೇ. ಅದು ದೂರ ಕೂತಾಗ ಏನಾಯಿತು ಇವನಿಗೀಗ? ಆ ರೇಡಿಯೇಷನ್ ಕಡಿಮೆ ಆಯಿತು, ಹತ್ತಿರ ಹೋದಾಗ ಜಾಸ್ತಿ ಆಯಿತು. ಆ ದೂರ ಹತ್ತಿರ ಅಂತ ಹೇಗಿದೆಯೋ, ಸನ್ನಿಧಾನ ಹೆಚ್ಚಿರೋ ಜಾಗ ಇಲ್ಲಿ ಪ್ರತಿಮೆಗಳು ಆವಾಹನೆ ಮಾಡಿರೋದು ಏನಾಗಿದೆ, ಅಲ್ಲಿಗ ಜಾಸ್ತಿ ಇದೆ ಪ್ರತಿಮೆ. ಯಾವುದು? ಸನ್ನಿಧಾನ ಜಾಸ್ತಿ ಇದೆ. ಅದಕ್ಕೆ ಉತ್ಕರ್ಷ, ಬ್ರಹ್ಮದೃಷ್ಟಿ ಉತ್ಕರ್ಷ. ಉತ್ಕರ್ಷ ಇರೋದು ನಮಗೇನು ಮಾಡೋಕ್ಕೆ ನೋಡಿ, ನಾವು ಪೂಜೆ ಮಾಡ್ತೀವಿ ಅಲ್ಲ, ಕಲಶದಲ್ಲಿ ಎಲ್ಲ ಕಡೆ ದೇವರಿದ್ದಾನೆ, ಪ್ರತಿಮೆಯಲ್ಲೂ ದೇವರಿದ್ದಾನೆ. ಕಲಶ ಪೂಜೆ ಮಾಡಿಬಿಟ್ಟಿದ್ದೀವಿ, ಅದೇ ತೀರ್ಥ ಅಂತ ತೊಗೊಳಕ್ಕೆ ಬರೋದಿಲ್ಲ. ಹಾಗಿದ್ರೆ ಆ್ಯಕ್ಚುಲಿ ದೇವ್ರನ್ನ ಆವಾಹನ ಮಾಡಿದ ಮೇಲೆ ಏನಾಯ್ತು? ಅದೀಗ ತೀರ್ಥ ಆದಾಗ ಆಯಿತು. ಆದರೆ ಇಲ್ಲಿ ಇನ್ನೂ ಜಾಸ್ತಿ ಆಯ್ತು. ಈಗ
ಶಂಖದಲ್ಲಿ ಅಭಿಷೇಕ ಮಾಡ್ದ ಡೈರೆಕ್ಟ್. ಇಲ್ಲಿ ಪ್ರತಿಮೆ ಅಂತ ಅನುಸಂಧಾನ ಮಾಡ್ಕೋಬೇಕದಲ್ಲ, ಇದು ಪ್ರತಿಮೆನೇ ಆಗಿಬಿಟ್ಟಿದೆ ಸಾಲಿಗ್ರಾಮದ ಕಡೆಲ್ಲ. ಅದರಲ್ಲೂ ಕೂಡ ಸನ್ನಿಧಾನ ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿ ಆಯಿತು. ಅವರು ಕೊಟ್ಟ ಪ್ರತಿಮೆ ಭಾರಿ ಗೌರವದಿಂದ ನೋಡೋದಿಲ್ಲ. ನಾವು ಅಂಗಡಿಯಲ್ಲಿ ಕೊಂಡಿದ್ದು ನಾವೇ ಕೊಂಡಿದ್ದು, ಅವ್ರು ಅನುಗ್ರಹ ಮಾಡಿಕೊಟ್ಟಿದ್ದು, ಅದು ಸುವರ್ಣದ ಬೇರೆ, ಸುವರ್ಣಕ್ಕೂ ಇನ್ನೂ ಬೆಲೆ ಆಗುತ್ತೆ ಜಾಸ್ತಿ. ಅವ್ರು ಪೂಜೆ ಮಾಡಿಕೊಡಿ ಎಲ್ಲ ನೋಡಿದಾಗ ಸನ್ನಿಧಾನ ಏನಾಗ್ತಾ ಹೋಗುತ್ತಲ್ಲಿ. ಅಲ್ಲ, ದೇವರು ಎಲ್ಲ ಕಡೆ ಯಾಕಂದರೆ ವಿಶೇಷ, ಅದಕ್ಕೆ ವಿಶೇಷ ಒಪ್ಪೋದ್ರ ಸಮಸ್ಯೆ ಬರುತ್ತೆ. ವಿಶೇಷ ಒಪ್ಪಿರೋದ್ರಿಂದ ಸನ್ನಿಧಾನದಲ್ಲಿ ಕೂಡ ಏನಿದೆ, ವಿಶೇಷ ಇದೆ. ಉದಾಹರಣೆ ಕರೆಂಟ್ ಸೇಮ್ ಆದರೂ ಕೂಡ ಬಲ್ಬ್ ವೋಲ್ಟೇಜು ಇದ್ರ ಮೇಲೆ ಡಿಪೆಂಡ್, ವೋಲ್ಟೇಜ್ ಆ್ಯಂಡ್ ಬಲ್ಬ್ ಕೆಪಾಸಿಟಿ ನೋಡ್ಕೊಂಡು ಅದೇನಾಗುತ್ತೆ, ಬೆಳಕು ಕೊಡೋದು. ಆದ್ದರಿಂದ ಓದ್ತಕ್ಕಾಗ್ತಾ ಇಲ್ಲ. ಅವೇನು ಮಾಡಿದರು, ವೋಲ್ಟೇಜ್ ಚೇಂಜ್ ಮಾಡೋದಲ್ಲ, ಏನು ಮಾಡ್ತಾರೆ, ಬಲ್ಬ್ ಚೇಂಜ್ ಮಾಡೋಂತಾರೆ ಅಷ್ಟೇ. ವೋಲ್ಟೇಜ್ ಚೇಂಜ್ ಮಾಡಬೇಕಾಗಿಲ್ಲ, ಯಾತಕ್ಕೆ ವೋಲ್ಟೇಜ್ ಅಷ್ಟೇ ಇದೆ, ಬಲ್ಬ್ ಚೇಂಜ್ ಮಾಡಬೇಕಷ್ಟೇ ಈಗ. ಆದರೆ ಪ್ರತಿಮೆ ಬದಲಾಗಬೇಕು ಹೊರತು ಏನು ಬದಲಾಗಬಾರ್ದು, ಬೇರೆ ಅಲ್ಲ. ಅತಿ ಹೆಚ್ಚು ಸನ್ನಿಧಾನ ಇರೋ ಪ್ರತಿಮೆ ಯಾವುದು ಅಂತ ಕೇಳಿದರೆ ಜಲ ಪ್ರತಿಮೆನೇ ಹೆಚ್ಚು ಸನ್ನಿಧಾನ ಇರುತ್ತೆ. ಬಟ್ ಅವರಿಗೆ ನಾವು ಪೂಜೆ ಈ ರೀತಿ ಮಾಡೋಕ್ಕಾಗೋದಿಲ್ಲ ಅಂದರೆ ಏನು ಮಾಡಬೇಕು, ಪ್ರತಿಮೆ ಇಟ್ಕೋಬೇಕು. ಮನಸ್ಸೆಲ್ಲ ಪ್ರತಿಮೆ ಮೇಲೆ ಇರಬಾರ್ದು, ಪ್ರತಿಮೆ ಒಳಗಿರೋ ಭಗವಂತ ಸನ್ನಿಧಾನದ ಬಗ್ಗೆ ಇರಬೇಕು. ಅದು ಪೂಜಾ ವಿಧಾನ. ಈಗ ನಮಗೆ ಪ್ರತಿಮೆ ಇಲ್ಲ ಅಂತಲ್ಲ ಅಂತ ಯಾತಕ್ಕೆ ಹೇಳಿದ್ರು ಬಂದು ಉತ್ತರ ಸಿಕ್ತೀಗ. ಅಂದರೆ ಸನ್ನಿಧಾನ ವಿಶೇಷ ದೃಷ್ಟಿಯಿಂದ ಎಲ್ಲ ಕಡೆ ಇದ್ದರೂ ಕೂಡ ದೇವ್ರ ಪ್ರತಿಮೆಯಲ್ಲಿ ಜಾಸ್ತಿ ಸನ್ನಿಧಾನ ಅಭಿವ್ಯಕ್ತಿಗೊಳಿಸೋದ್ರಿಂದ ಏನು ಮಾಡಬೇಕಲ್ಲಿ, ಅಭಿವ್ಯಕ್ತಿಗೊಳಿಸೋದಕ್ಕೆ ಏನು ಮಾಡಬೇಕು, ಅದನ್ನು ಅಲ್ಲೇ ಆರಾಧನೆ ಮಾಡಬೇಕು ಅಂತ. ಬ್ರಹ್ಮೇತಿ ಚತದ ಅದಕ್ಕೆ ಹೇಳ್ತಾರೆ, ಸುಮ್ಮನೆ ಕಣ್ಣಿಗೆ ನೋಡಿ ಅಂತಾರೆ, ಈ ಕಡೆ ನೋಡಿ ಗೊತ್ತಾಗ, ಹೀಗೆ ನೋಡಿ ಅಂತ. ಅವಾಗ ಏನಾಗುತ್ತೆ, ಪ್ರತಿಭೆ ಆದಾಗೈತೆ. ಇದು ಬೆರಳು ಪ್ರತಿಭೆ ಈಗ ಗೊತ್ತಾಯ್ತಾ. ಇದು ಮೂಮೆಂಟ್ ನಮಗೆ ಕಾಣಿಸುತ್ತೆ, ಸುಮ್ಮನೆ ಹೀಗೆ ನೋಡ್ಬೇಕಾಗತ್ತೆ. ಇಲ್ಲಾದ್ರೂ ಗುರಿ ಇರ್ತವ್ರಿ, ಹೀಗೆ ನೋಡ್ತಾನೆ ಆಧಾರ ಇರುತ್ತೆ ಗೊತ್ತಾಯ್ತಾ. ಇಲ್ಲ ಆಧಾರ ಇರೋದಿಲ್ಲ. ಅದಕ್ಕೆ ಪ್ರತಿಭೆ ಅಂದ್ರೇನು, ಪ್ರತಿ 1+1 ಅಂದರೆ 1+1 ಅರ್ಥ ಆಗುತ್ತೆ. ಒಂದಿಟ್ಟು ಇನ್ನೊಂದಿಟ್ಟು ಮಾಡಿದಾಗ ಏನಾಗುತ್ತೆ, ಮಕ್ಕಳಿಗೆ ಕ್ಲಿಯರಾಗಿ ತಿಳಿಯುತ್ತೆ. ಪ್ರತಿ ಕಾಲಂಬನವರು ಅಂದರೆ ಮಕ್ಕಳಿದ್ದ ಹಾಗೆ, ಅವ್ರಿಗೆ ಹೆಚ್ಚು ಚಿಂತನೆ ಮಾಡೋಕ್ಕೆ ಬರೋದಿಲ್ಲ. ಆದರೆ ಏನು ಮಾಡಬೇಕು, ಅವರಿಗೆ ಪ್ರತಿಮಾಸ ಅಪ್ರಬುದ್ಧಾನ ಅಲ್ಲೇ ನೋಡ್ಕೊಂಡು ಅಭ್ಯಾಸ ಮಾಡೋದು. ಅವ್ರಿಗೆ ಕೆಲವರು ಏನು ಕೇಳೋದು ಲೆಕ್ಕ ಸುಮ್ಮನೆ ಪಟ ಕೊಡ್ತಿರ್ತಾರೆ. ಕೆಲವರು ಕ್ಯಾಲ್ಕುಲೇಟರ್ ನೋಡ್ತಾರೆ, ಕೆಲವರು ಸ್ವಲ್ಪ ಯೋಚನೆ ಮಾಡ್ತಾರೆ, ಕೆಲವರು ಪರಂಗ್ ನೋಡ್ಕೊತಾರೆ, ಕೆಲವರು ಆ್ಯಕ್ಚುಲಿ ವಸ್ತುನ ಇಟ್ಕೋಬೇಕಾಗುತ್ತೆ. ಒಂದು 4 ಈ ಕಡೆ ಗೋಲಿ 4 ಗೋಲಿ ಇಟ್ಕೊಂಡು ಕೂಡಿಸಿ 8 ಅಂತ ಹೇಳೋದು ಯಾವ ಥರ. ಅದೆಲ್ಲ ಅಧಿಕಾರಿಗಳಲ್ಲಿ ವ್ಯತ್ಯಾಸ ಇರೋದ್ರಿಂದ ಆ ರೀತಿ ಹೇಳಿದ್ದಾರೆ. ಈ ದೇವರಲ್ಲಿ ವ್ಯತ್ಯಾಸ ಅಲ್ಲ, ಇದು ಯಾರಲ್ಲಿ ವ್ಯತ್ಯಾಸ, ಅಧಿಕಾರಿಗಳ ವ್ಯತ್ಯಾಸ. ಆಚಾರ್ಯರು ಹೇಳಿದರು 15 ದಿವಸ ಬೇಕಾಯ್ತು ಆಚಾರ್ಯರಿಗೆಲ್ಲ ಅವ್ರಿಗೆ ತಿಳ್ಕೊಳ್ಳೋಕೆ 15 ದಿವಸ ಬೇಕಾಯ್ತು. ಅರ್ಥ ಆಯ್ತಾ ಈಗ. ಅದೇ ಆಚಾರ್ಯ ಕೆಪಾಸಿಟಿ ಬೇರೆ ಆಗಲಿಲ್ಲ. ಇವತ್ತು ನೀರು ಬೇರೆ ಹರಿತಾ ಇದೆ, ಅದು ತೊಗೊಂಡಿರೋ ಸಣ್ಣದಿದು ಚಿಕ್ಕ ಗಂಗಾ ತುಂಬಿಸ್ಲಕ್ಕೆ ಹೋಗ್ತಾರೆ ಹರಿದ್ವಾರದಲ್ಲಿ ನೋಡಿದ್ದೀರಾ. ಗಂಗಾ ತುಂಬ ಕಷ್ಟದ ಕೆಲಸ. ಅಲ್ಲಿ ಏನು ಮಾಡಿರ್ತಾರೆ, ಫಸ್ಟ್ ಅವರು ಮೇಲೆ ಒಂದು ಮುಚ್ಚಿ ತಿನ್ನು ಹೇಗೆ ಹಾಕಿರ್ತಾರೆ, ಕ್ಲೋಸ್ ಮಾಡ್ತಿರ್ತಾರೆ, ಸ್ವಲ್ಪ ಜಾಗ ಬಿಟ್ಟಿರ್ತಾರೆ, ಅದ್ರಲ್ಲಿ ತುಂಬಿಸ್ಬೇಕು. ಎಷ್ಟೋ ಗಂಟೆಗಾದ್ರೂ ತುಂಬೋದಿಲ್ಲ, ಯಾಕೆಂದ್ರೆ ಇಷ್ಟೇ ಜಾಗ ಅಲ್ಲ, ಅದು ಹೋಗ್ಲಿಕ್ಕಾಗೋದಿಲ್ಲ, ನಿಧಾನ ಹೋಗುತ್ತೆ. ಇಷ್ಟು ಮಾಡಿ ಸ್ವಲ್ಪ ಅರ್ಧನೇ ಆಗಿರುತ್ತೆ. ಅದು ಗಂಗಾ ದೋಷ, ಯಾರು ದೋಷ ಅದೀಗ, ಪಾತ್ರೆ ದೋಷ. ಆ ಪಾತ್ರೆಯಲ್ಲಿ ಒಳಗೋಗ್ಲಿಕ್ಕೆ ಕಷ್ಟ. ಇಷ್ಟೇ ಜಾಗ ಇರೋದ್ರಿಂದ ಇದು ಒಳಗೋದಾಗ ಗಾಳಿ ಹೊರಗೆ ಬರಬೇಕು. ಇದ್ರ ಏನಾಗಲ್ಲ, ಅದು ಇವು 2 things cannot occupy the same space simultaneously ಇರೋದ್ರಿಂದ ಆಗೋದಿಲ್ಲ. ಆದರೆ ದೊಡ್ಡದಿದ್ದಾಗ ಆಗಿಬಿಡುತ್ತೆ. ಅದಕ್ಕೆ ಈ ತುಂಬಿ ತಕ್ಷಣ ತುಂಬಿಬಿಡುತ್ತೆ. ಯಾಕೆ ದೊಡ್ಡ ಜಾಗ ಇರೋದು ಗಾಳಿ ಹೋಗಿಬಿಡುತ್ತೆ. ಆಗ ಸಣ್ಣ ಜಾಗ ಅದರ ಬರಲ್ಲ, ಅದರಲ್ಲೇ ಹೋಗಬೇಕು, ನಿಧಾನಕ್ಕಾಗುತ್ತೆ. ಆದ್ದರಿಂದ ಇದು ಪಾತ್ರೆ ದೋಷನೇ ಹೊರತು ಯಾರ ದೋಷ ಅಲ್ಲ, ನದಿ ದೋಷ ಅಲ್ಲ. ಅದೇ ರೀತಿಯೇ ದೇವರ ಸನ್ನಿಧಾನದ ದೋಷ ಅಲ್ಲ ಇದು. ಯಾರ ದೋಷ ಇದು, ಉಪಾಸನೆ ಮಾಡೋ ವ್ಯಕ್ತಿಗಳಿಗೆ ಸಾಮರ್ಥ್ಯ ಇಲ್ಲ. ಆದ್ದರಿಂದ ಅವ್ರಿಗೆ ಹಾಗೆ ಹೇಳಬೇಕಾಗುತ್ತೆ. ಬ್ರಹ್ಮೇತಿ ಚ ಸದಾ ಯುಜೇಯು ಭಗವಾನ್ ವಿಷ್ಣುರಂಜಸ. ಒಟ್ಟಿನ ಮೇಲೆ ಪರಮಾತ್ಮ ಏನು ತಿಳಿಬೇಕು, ಯಾವಾಗಲೂ ಬ್ರಹ್ಮ ಗುಣಪೂರ್ಣ ದೋಷ ದೂರ ಅಂತಲೇ ತಿಳಿಬೇಕು. ಅದರ ಅರ್ಥ ಏನು, ಉತ್ಕೃಷ್ಟೋ ಬ್ರಹ್ಮಶಬ್ದಾರ್ಥ. ಬ್ರಹ್ಮಶಬ್ದದ ಅರ್ಥ ಏನು ಅಂದರೆ ಉತ್ಕೃಷ್ಟ ಅಂತ ಅರ್ಥ. ಉತ್ಕೃಷ್ಟ ಅಂದ್ರೇನು, ತುಂಬ ಶ್ರೇಷ್ಠನಾದ, ಉತ್ಕೃಷ್ಟ ಅಂತ ಅಷ್ಟೇ ಹೇಳಿದರೆ ಸರ್ವೋತ್ಕೃಷ್ಟ ಅಂತ ಅರ್ಥ. ಪೂರ್ಣತ್ವಂ ಬ್ರಹ್ಮತಾಯತಃ. ಬ್ರಹ್ಮಶಬ್ದಕ್ಕೆ ಪೂರ್ಣತ್ವ ಅಂತ ಅರ್ಥ ಇರೋದ್ರಿಂದ ಹಾಗೆ ಮಾಡಬೇಕು. ಇದು ಅದರ ತಾತ್ಪರ್ಯ. ಒಟ್ಟು ಏನಾಯ್ತು, ಈಗ ಎಲ್ಲಿ ಪ್ರತಿಮಾದಿಗಳು ಬೇಕು ಅಂತ ಹೇಳ್ತಾರೆ, ಎಲ್ಲೆಲ್ಲಿ ಪ್ರತ್ಯೇಕ ಮಾಡಿಕೊಡಿ ಅಂತ ಹೇಳ್ತಾರೋ ಸನ್ನಿಧಾನ ವಿಶೇಷ ಇದೆ ಅಂತ ಅರ್ಥ. ಈಗ ಅದೇ ಕಲಸಿದ ನೀರೇ, ಮೊದಲು ಕಲಸಿದ ನೀರು ಹಾಕಿದ್ದಾರೆ ಅಷ್ಟೇ, ಮಂತ್ರ ಎಲ್ಲ ಹೇಳಿಬಿಟ್ಟ. ಅವಾಗೇನಾಯಿತು, ಸನ್ನಿಧಾನ ಬಂತೀಗ, ಜಾಸ್ತಿ ಆಯಿತು. ಗಂಗಾ ಅಲ್ಲ, ಕಲಶಮೂರ್ತಿಗಳೇ ಬಂದುಬಿಟ್ಟಿದೆ, ಅಲ್ಲೇ ಅಜಾನಂದ ಶುರುವಾಗಿಬಿಟ್ಟಿದೆ ಅಲ್ಲಿವರೆಗೂ. ಅದು ಮುಖ್ಯ ಪರಮಾತ್ಮನಿಗೆ ದೇವರು ಮೂರ್ತಿಗಳಿಂದಲೇ ಅಭಿಷೇಕ. ಈ ಅಜಾದಿಗಳು ಇಲ್ಲಿದ್ದಾರೆ, ಅಲ್ಲಿ ಪ್ರತಿಮೆ ಇದೆ. ಈ ಮೂರ್ತಿಯಿಂದ ಆ ಮೂರ್ತಿ ಅಭಿಷೇಕ ಅಷ್ಟೇ. ಗಂಗಾದಿಗಳಲ್ಲಿ ಏನವರು ಪರಿವಾರ ದೇವತೆಗಳೇ ಬರ್ತಾರೆ ಹೊರತು ಮೇನ್ ಯಾರು, ಅದೇ ಪೂಜಕ ಅಂತ ಕರೆದು. ಪೂಜಾಸ್ಥಾನ ದ್ರವ್ಯದಲ್ಲೂ ತಾನಿದ್ದಾನೆ, ಪೂಜಕರಲ್ಲೂ ತಾನಿದ್ದಾನೆ,
ಪೂಜ್ಯ ವಸ್ತುಗಳಲ್ಲೂ ತಾನಿದ್ದಾನೆ, ಪೂಜ್ಯ ಅಧಿಷ್ಠಾನದಲ್ಲೂ ತಾನಿದ್ದಾನೆ. ದೇವ್ರ ಮಹಿಮೆ ಇದಿಷ್ಟು ಕೂಡ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಅದಕ್ಕೂ ವ್ಯಾಖ್ಯಾನ ಇದೆ. ಬ್ರಹ್ಮದೃಷ್ಟಿ ಉತ್ಕರ್ಷ ಈ ಸೂಕ್ತದಲ್ಲಿ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಎಲ್ಲ ಕಡೆ ಬ್ರಹ್ಮದೃಷ್ಟಿ ಎಲ್ಲ ಕಡೆ ಇರಬೇಕು. ಪೂಜ್ಯ ವಸ್ತುಗಳು, ಪೂಜಕ ವಸ್ತುಗಳು ಮೊದಲಾಗಿ ಎಲ್ಲ ಕಡೆ ಇರಬೇಕು. ಯಾತಕ್ಕೆ? ಉತ್ಕರ್ಷ. ಹೌದು ಹೌದು, ಬರೀ ಪೇಪರ್ ಇರುತ್ತೆ, ಬರೆದಿರ್ತಾರೆ ನೋಡಿ. ಎಷ್ಟು ವ್ಯತ್ಯಾಸ ಐತೆ ಈಗ. ಬರೀ ಪೇಪರ್ ಸನ್ನಿಧಾನ ಇದೆ, ದೇವ್ರದಿಲ್ಲ ಅಂತಿಲ್ಲ. ಶ್ರೀರಾಮಾಯ ಅಂತ ಬರೆದ್ಬಿಟ್ಟಿದ್ದಾರೆ ಅದರಲ್ಲಿ. ಹಾಗೂ ತುಳಿದ್ರೆ ಏನಾಯ್ತು, ಈಗ ಪೇಪರ್ ತುಳಿದಾಗಲಿಲ್ಲ, ರಾಮದೇವರಿಗೆ ಅವಮಾನ ಮಾಡಿದಾಗಾಯ್ತು. ಗೊತ್ತಾಯ್ತಾ? ಆ ರೀತಿ ಮತ್ತೇನಾಯಿತು, ಬದ್ಧಾಂತರ್ಗದ ರಾಮಾಯಣ ಮಾಡ್ದ, ಇನ್ನೂ ಸರಿ ಮತ್ತೆ ಜಾಸ್ತಿ ಆಯಿತು. ಅದಕ್ಕೆ ಯಾರು ಗಡಿ ಪ್ರವೇಶ ಇಲ್ಲ, ಅದಕ್ಕೆ ಶುದ್ಧವಾಯಿತು. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ದೇವ ಪೂಜೆ ಯಾತಕ್ಕೆ ಮಾಡ್ತೇವೆ, ಹೇಗೆ ಮಾಡಬೇಕು ಅಂತೆಲ್ಲ ಅರ್ಥ ಆಗುತ್ತೆ. ಇದರ ಅರ್ಥ ಆಗೋದಿಲ್ಲ. ಪೂರ್ಣತ್ವಂ ಬ್ರಹ್ಮತಾಯತಃ ಇಷ್ಟು ಹೇಳಿ ಇನ್ನೊಂದು ವಿಷಯ ಹೇಳ್ತಾರೆ. ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು. ಹಿಂದೆ ಬಂದಿತ್ತಾಗಲೇ ಏನಂತ, ಆ ಸ್ವಾಮಿತ್ವ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರಲ್ಲ, ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು ಧ್ಯೇಯೈವ ಬ್ರಹ್ಮತಾ ನಿತ್ಯಂ ಶ್ರವಣ ವಿಷ್ಣೋರ್ಭಕ್ತ್ಯಾ ನಿರಂತರಂ ಇತಿ ಪ್ರಕಾಶಿಕಾಯಾಂಚ ವಚನಂ ವಿಷ್ಣುನೇರಿತಂ. ಪ್ರಕಾಶಿಕ ಅನ್ನೋ ಗ್ರಂಥ ವಿಷ್ಣುವೇ ಬರೆದಿರೋದು. ಅದರಲ್ಲಿ ಹೇಳ್ತಾರೆ, ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು. ಆದಿವ್ಯಾಧಿಗಳ ಕಾರಣದಿಂದ ಮನಸ್ಸು ವಿಕ್ಷೇಪ ಬಂದರೆ, ವಿಕ್ಷೇಪ ಅಂದ್ರೇನು, ಡಿಸ್ಟರ್ಬೆನ್ಸ್ ಆದರೆ ಎಲ್ಲ ಮಾಡೋಕ್ಕಾಗೋದಿಲ್ಲ. ಆಗ ಏನು ಮಾಡಿ, ಕೊನೆ ಪಕ್ಷ ಏನು ಮಾಡಿ, ಆಗ ವಿಷ್ಣು ಪೂರ್ಣ ಗುಣಪೂರ್ಣ ಸ್ವಾಮಿ ಅದನ್ನು ಬಿಡಬೇಡಿ. ಆ ಚಿಂತನೆ ಎಂದೂ ಬಿಡಬಾರ್ದು ಅಂತ ಹೇಳ್ತಾರೆ. ಧ್ಯೇಯವ ಬ್ರಹ್ಮತಾ ನಿತ್ಯಂ. ಸ್ವಾಮಿ ಅಂದರೆ ಒಂದೇ. ಯಾತಕ್ಕೆ ಸ್ವಾಮಿ ಆಗಿದ್ದಾನೆ? ಬ್ರಹ್ಮತಾ ಇರೋದು. ಬ್ರಹ್ಮತ ಅಂದ್ರೇನು? ಗುಣಪೂರ್ಣತ್ವ, ದೋಷದೂರತ್ವ. ಇದೇ ಕಾರಣ. ಈ ರೀತಿ ಭಾವನೆ ಇಟ್ಕೊಂಡು ನೋಡ್ತಾ ಇರಿ. ನಿತ್ಯಂ ವಿಷ್ಣೋರ್ಭಕ್ತ್ಯಾ ನಿರಂತರಂ. ವಿಷ್ಣೋ ಬ್ರಹ್ಮತ ನಿತ್ಯಂ ಧ್ಯೇಯ ಏವ. ಅದು ಯಾರು ಬೈಕೊಂಡಲ್ಲ, ಭಕ್ತಿಯಿಂದ ನಡ್ಕೋಬೇಕು. ಮತ್ತು ನಿರಂತರ ಸದಾ ಹೇಳ್ತಾನೆ ಇರಬೇಕು. ಇದು ಬಹಳ ಮುಖ್ಯವಾದ ಅಂಶ. ಆದಿ ಮನೋವ್ಯಥೆ, ವ್ಯಾಧಿ ಜನ್ಮಾಧಿ ವ್ಯಾಧಿ ಉಪಾಧಿ ಹಾಗೆ ಬಂದಿದೆ. ಆದಿ ಅಂದರೆ ಮನೋವ್ಯಥೆ, ವ್ಯಾಧಿ ಅಂದರೆ ದೇಹದ ರೋಗ. ಅವೆರಡರ ನಿಮಿತ್ತದಿಂದ ಮನಸ್ಸಿಗೆ ಡಿಸ್ಟರ್ಬ್ ಆದರೂ ಕೂಡ ಈ ಬ್ರಹ್ಮತ್ವ ಮಾತ್ರ ಬೆರೀಲಕ್ಕೆ ಹೋಗಬೇಡಿ. ಇಂಥನ ವಾಕ್ಯ ಅತ್ಯಂತ ಶ್ರೇಷ್ಠವಾದ ಗುಣ. ಎಲ್ಲ ಗುಣಗಳು ಅಂತರ್ಭಾವ ಬ್ರಹ್ಮ ಅನ್ನೋ ಪದ ಎಲ್ಲ ಸೇರಿರೋದ್ರಿಂದ ಅದನ್ನೆಂದೂ ಬಿಡ್ಲಕ್ಕೆ ಹೋಗಬೇಡಿ. ಈ ಸಂದೇಶನ ಕೊಟ್ಟಿದ್ದಾರೆ. ಆಯಿತು, ಅಲ್ಲಿಗೆ ನೆಕ್ಸ್ಟ್ ಭಾಷೆ. ಸೊ ಪ್ರತಿಯೊಂದು ಬಂದು ಅಧಿಕರಣ ಬೇಗ ಓದಬೇಕು. ಚಿಕ್ಕ ಚಿಕ್ಕ ಅಧಿಕರಣಗಳಿವೆಲ್ಲ, ಕೆಲವು ದೊಡ್ಡ ಅಧಿಕರಣ ಬರುತ್ತೆ ಮುಂದೆ. ಅದು ಸಾಮಾನ್ಯ ಫಲಾಧ್ಯಾಯ ಬಂದು ಮಾಡಿಬಿಡ್ತಾರೆ. ಎಷ್ಟೊಂದು ಫಲಾಧ್ಯಾಯ ಫಸ್ಟ್ ಮಾಡಿಬಿಡ್ತಾರೆ. ಬಂದು ಮುಗಿದ ಸಮಾಧಾನ. ಒಂದು ಫಲ ಕೇಳಿದ್ರಿಂದ ಏನಾಗುತ್ತೆ, ಓ ಪ್ರತಿಗಾಲ ಕೇಳಬೇಕು ಅಂತ ಭಾವನೆ ಬರುತ್ತೆ. ಪ್ರಸಾದ ವಿತರಣೆ ಉಂಟು ಅಂತ ಅಷ್ಟೇ ಬಂದುಬಿಡ್ತಾರೆ. ಅವತ್ತಿಗೆ ಬರ್ತಾರೆ. ಅದು ಡೇಂಜರ್. ಏನಾ ಯಾವತ್ತು ಮೊದಲು ಹೇಳ್ತಾರೆ, ಆಮೇಲೆ ಹೇಳ್ತಾರೆ. ಮರ್ತು ಬಿಟ್ರೆ ಕಷ್ಟ ಅಂಥೇಳಿ. ಪ್ರಸಾದ ವಿತರಣೆ ಮೊದಲು ಮಾಡಿ ಕೊನೆಗೂ ಮಾಡಿಬಿಟ್ರೆ ಮೊದಲಿಗೂ ಬರ್ತಾರೆ, ಕೊನೆಗೂ ಬರ್ತಾರೆ. ಕೊನೆ ಮಾಡಿದ್ರೆ ಕೊನೆ ಅಷ್ಟೊತ್ತಿಗೆ ಬರ್ತಾರೆ. ಎಷ್ಟು ಜನ ಹಾಗೆ ಮಾಡೋದು.